ನೀನು ಯಾವನೇ ನೀನು ನಾನ್ ವೆಜ್ ನೀತಿರಲ್ವಾ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾನು ಧರ್ಮಸ್ಥಳಕ್ಕೂ ಹೋಗಿದ್ದೆ. ಮೀನ್ ತಿಂದಿದ್ದು ನಿಜ, ಕೋಳಿ ತಿಂದಿದ್ದು ನಿಜ. ಆದ್ರೆ ಧರ್ಮಸ್ಥಳದ ಗರ್ಭಗುಡಿಗೆ ಹೋಗ್ಲಿಲ್ಲ. ನಾನು ಹೊರಗಡೆನೆ ನಿಂತ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಬಂದೆ. ಅವತ್ತು ನಾ ಗರ್ಭಗುಡಿಗೆ ಹೋಗ್ಲೇ ಇಲ್ಲ. ಓಕೆ, ಇದು ಒಂದು ಸತ್ಯ. ಹಸಿವಿನಪುರದ ಆರ್ಗ್ಯುಮೆಂಟ್ಸ್ ಹೋಗ್ಬಿಟ್ಟಿದೆ ಅಂತ ಇಟ್ಕೋಣ. ಏನಪ್ಪ ತಪ್ಪು? ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗಿ ನಿಜ. ನೀನು ಯಾವನೇ ನೀನು ನಾನ್ ವೆಜ್ ನೀತಿರಲ್ವಾ? ಅಲ್ಲ, ಬಿಜೆಪಿ ಆರೋಪ, ಅವ್ರು ಆರೋಪ ಮಾಡ್ತಾರೆ. ಆರೋಪ ನಿಜನಾ ಸುಳ್ಳ ಸರ್ ಅದು? ನೀ ಯಾವನ ಕೇಳಕ್ಕೆ? ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ನಾನು ಮಾಂಸಾಹಾರಿ, ಮಾಂಸ ತಿಂತೀನಿ. ತಪ್ಪೇನಿದೆ? ನೀನು ಮಾಂಸಾಹಾರಿ ಆದ್ರೆ ಮಾಂಸ ತಿಂತೀಯ. ನೇರವಾಗಿ ಮಾತಾಡೋದು ಕೆಲವರಿಗೆ ಇಡೀಸಲ್ಲ, ಗೊತ್ತಾಯ್ತಾ? ಈಗ ಫುಡ್ ಹ್ಯಾಬಿಟ್ಟು ನನ್ನಕ್ಕಲ್ವಾ? ನಾ ತಿನ್ನೋದನ್ನ ನೀವು ಪ್ರಶ್ನೆ ಮಾಡಕ್ಕೆ ಯಾರೀ ನೀವು? ಇದನ್ನ ಹೇಳಿದ್ರೆ ಅವ್ರಿಗೆ ಕೋಪ. ಯಡಿಯೂರಪ್ಪ ಹೇಳ್ತಾರೆ, ಬೀಫ್ ತಿನ್ನೋದೇ ಒಂದು ಸಾಧನೆ ಅಂತ ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತ. ನಾ ತಿಂದಿಲ್ಲ. ಸೋ ಫಾರ್ ಐ ಹ್ಯಾವ್ ನಾಟ್ ಟೇಸ್ಟೆಡ್ ಇಟ್. ಹೌದು ಸ್ವಾಮಿ.